ಥರ ಜನರ ಬಾಯಲ್ಲಿ ಆ ಮಾತು ಉಳಿಯುತ್ತೆ ಯಾವಾಗಲೂ ನಿಜವಾಗ್ಲೂ. ಆ ಟೈಮಲ್ಲಿ ಹೋಗೋದೇ ಒಳ್ಳೇದನ್ಸುತ್ತೆ ನನ್ನ ಪ್ರಕಾರ. ಸರ್, ಈಗ ಟೀಮ್ ಇಂಡಿಯಾ ಭಾರತಕ್ಕೆ ಬಂದಿದೆ, ಟ್ರೋಫಿ ಗೆದ್ದ 5 ದಿನ ಆಯ್ತು. ಭಾರತಕ್ಕೆ ಎಷ್ಟು ತುಡಿತಾ ಇರತ್ತೆ ಅಂತ. ಟೀಮ್ ಇಂಡಿಯಾ ಆಗಮನಕ್ಕೆ ಅಭಿಮಾನಿಗಳ ಹರ್ಷೋದ್ಗಾರ. ವಿಶ್ವ ಗೆದ್ದ ವೀರರು ಈಗ ಮುಂಬೈನಲ್ಲಿ ಲ್ಯಾಂಡ್ ಆಗಿದ್ದಾರೆ. ರೋಡ್ ಶೋ ನಡೆಯುತ್ತೆ. ವಿಶ್ವ ಗೆದ್ದ ವೀರರ ಮೆರವಣಿಗೆ ನಡೆಯುತ್ತೆ. ಅದು ಅಂತಿಂತ ಮೆರವಣಿಗೆ ಅಲ್ಲ, ಅದ್ದೂರಿ ಮೆರವಣಿಗೆ. ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ಆಟಗಾರರೆಲ್ಲ ಬಸ್ನಲ್ಲಿದ್ದಾರೆ. ನೀವು ವಿರಾಟ್ ಕೊಹ್ಲಿಯನ್ನ ನೋಡಬಹುದು. ವಿರಾಟ್ ಕೊಹ್ಲಿ ಹೊರಗಡೆಯಿಂದಲೂ ಕೂಡ ಅಭಿಮಾನಿಗಳು ವಿರಾಟ್ ಕೊಹ್ಲಿಯನ್ನ ಮಾತನಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ರೋಡ್ ಶೋ ಇದೆ. ಓಪನ್ ಬಸ್ನಲ್ಲಿ ಮೆರವಣಿಗೆ, ಆಟಗಾರರ ಮೆರವಣಿಗೆ. ಭಾರತಕ್ಕೆ ಇದು ಬರೀ ಟ್ರೋಫಿ ಅಲ್ಲ, ಇದು ಇತಿಹಾಸ. 17 ವರ್ಷಗಳ ನಂತರ ಭಾರತ T20 ವಿಶ್ವಕಪ್ ಅನ್ನ ಗೆಲ್ತು. ಇಡೀ ಹಿಂದೂಸ್ತಾನ ಇವತ್ತಿಗೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದೆ. 5 ದಿನ ಆಯ್ತು ಭಾರತ ಟ್ರೋಫಿ ಗೆದ್ದು. ಆದ್ರೆ ಹರ್ಷೋದ್ಗಾರ, ಅಭಿಮಾನಿಗಳ ಜೈಕಾರ ಮಾತ್ರ ಇನ್ನೂ ನಿಂತಿಲ್ಲ. ಬೀದಿ ಬೀದಿಯಲ್ಲೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಶ್ರೀಪಾದ್, ಇಲ್ಲಿಂದ ನಿಂತಿರೋ ಜನ, ಲಕ್ಷಾಂತರ ಜನ ನೋಡಿದ್ರೆ 2 ಗಂಟೆ ಸಾಕ ಇವರಿಗೆ ನರಿಮನ್ ಪಾಯಿಂಟ್ ವಾಂಖೇಡೆ ಸ್ಟೇಡಿಯಂ ಮುಟ್ಟಕ್ಕೆ ಅಂತ ಒಂಥರ ಎಲ್ಲೋ ಡೌಟ್ ಶುರು ಆಗ್ಬಿಟ್ಟಿದೆ. 5 ಪ್ರದಕ್ಷಿಣೆ ನಿಜ ಅನ್ಸುತ್ತೆ ನೋಡಿ. ಅದ್ಭುತವಾದಂತಹ ಒಂದು ಬೆಳವಣಿಗೆ. ಇಡೀ ವಿಶ್ವ ನಮ್ಮ ದೇಶದತ್ತ ತಿರುಗಿ ನೋಡ್ತಾ ಇದೆ. ಯಾವ ಮಟ್ಟಿಗೆ ಮುಂಬೈನಲ್ಲಿ ವಿಜಯೋತ್ಸವಕ್ಕೆ ಇಡೀ ದೇಶ ಇವತ್ತು ಸಾಕ್ಷಿ ಆಗ್ತಾ ಇದೆ. ಭಾರತ ತಂಡ ಈ ಮೂಲಕ 2ನೇ ಬಾರಿಗೆ T20 ವಿಶ್ವ ಕಿರೀಟಕ್ಕೆ ಮುತ್ತಿಕ್ಕಿದೆ. ಈ ಮೂಲಕ ಈ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ 4ನೇ ವಿಶ್ವಕಪ್ ಅನ್ನ ಭಾರತ ತನ್ನದಾಗಿಸಿಕೊಂಡು ವಿಶ್ವ ವಿಜೇತ ಎನಿಸಿಕೊಂಡಿದೆ. ಕಳೆದ ವರ್ಷ ಏಕದಿನ ವಿಶ್ವಕಪ್ನಲ್ಲಿ ಸೋತಿದ್ದಂತಹ ಭಾರತ T20 ವಿಶ್ವಕಪ್ ಗೆಲ್ಲಲೇಬೇಕು ಅನ್ನುವಂತಹ ಛಲದಲ್ಲಿ ಸಂಪೂರ್ಣ ತಯಾರಿಯನ್ನ ನಡೆಸಿತು. ಆ ಪ್ರಕಾರವಾಗಿ ತಯಾರಿಯಲ್ಲಿ ಫಲ ಇದೆ ಅನ್ನುವಂತಹ ಸಂದೇಶವನ್ನ ಇಡೀ ವಿಶ್ವಕ್ಕೆ ಇವತ್ತು ಕಳಿಸ್ಕೊಟ್ಟಿದೆ. ನಮ್ಮ ದೇಶಕ್ಕೆ ಹೆಮ್ಮೆಯನ್ನ ತಂದಿದೆ. ಈ ವಿಶ್ವಕಪ್ ಗೆಲುವಿಗೆ ಕಾರಣೀಕರ್ತರಾದಂತಹ ಆ ಗೆಲುವಿನ ರೂವಾರಿಗಳಿಗೆ ಇಡೀ ದೇಶ ಇವತ್ತು ಸಲಾಂ ಹೇಳ್ತಾ ಇದೆ ಇಲ್ಲಿ ನೆರೆಯುವ ಮೂಲಕ. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ಇಡೀ ಕ್ರಿಕೆಟ್ ಜಗತ್ತು ಸೆಲ್ಯೂಟ್ ಹೊಡಿತು. ವಿಶ್ವ ಗೆದ್ದ ನಾಯಕನನ್ನ ಕೊಂಡಾಡ್ತಾ ಇದೆ. ಕಟ್ಟಿ ಸರ್, ಇಡೀ ಕ್ರಿಕೆಟ್ ಜಗತ್ತು ರೋಹಿತ್ ಕ್ಯಾಪ್ಟನ್ಸಿಯನ್ನ ಕೊಂಡಾಡ್ತಾ ಇದೆ. ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ ರೋಹಿತ್ ಶರ್ಮಾಗೆ? ನಿಜವಾಗ್ಲು ಒಂಥರ ನಾವು ಇದನ್ನ ಅವ್ರ IPL ಇಂದ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಮುಂಬೈ ಇಂಡಿಯನ್ಸ್ಗೆ 5 ಸರ್ತಿ ಕಿರೀಟ ತಂದು ಕೊಡ್ತಾರೆ ಅವರಲ್ಲಿ. ನಿಜವಾಗ್ಲೂ ಅಂತಾರೆ ಆ ಭರವಸೆ BCCI ಅವ್ರ ಮೇಲೆ ಇಟ್ಟಿದ್ರು. ಅಂತಾರೆ ಲಕ್ಕಿ ಕ್ಯಾಪ್ಟನ್ ಅಂತಲೂ ಇರ್ಬೋದು ಎಲ್ಲೋ ಒಂದು ಕಡೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಅಂತಲೂ ಇರ್ಬೋದು ಎಲ್ಲೋ ಒಂದು ಕಡೆ, ಪ್ಲಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಜೊತೆ ಇದ್ದಾರೆ. ಸಪೋರ್ಟಿಗೆ ರಾಹುಲ್ ದ್ರಾವಿಡ್ ಅಂತ ಕೋಚ್ ಜೊತೆಗಿದ್ದಾರೆ, ವಿರಾಟ್ ಕೊಹ್ಲಿ ಅಂತ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಇದ್ದಾರೆ, ಬೂಮ್ರಾ ಅಂತ ಬೌಲರ್ ಇದ್ದಾರೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ತಾ ಹೊರಟ್ರೆ ಯಾವ ಆ್ಯಂಗಲಿಂದನೂ ರೋಹಿತ್ ಶರ್ಮಾ ಕಡಿಮೆ ಇರಲಿಲ್ಲ. ಅಂದರೆ ಯಾರನ್ನ ಕರೆದ್ರೂ ನನಗೆ ಇವನು ಪರ್ಫಾರ್ಮ್ ಮಾಡಿ ಕೊಡ್ತಾನೆ ಎಂಬೋ ಆ ಟೀಮ್ನ ಸೆಲೆಕ್ಟರ್ಸ್ ಕೊಟ್ಟಿದ್ರು. ಸೊ ಇದು ಎಲ್ಲಾನು ಒಟ್ಟಿಗೆ ಸೇರಿ ಬಂದ. ಸಾರಿ ಫಾರ್ ಇಂಟರಪ್ಟ್ ಸರ್. ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯೋತ್ಸವದ ಮೆರವಣಿಗೆ ಆರಂಭ ಆಗ್ತಾ ಇದೆ. ಆ ಜನ ನೋಡ್ರಿ, ಜನ ಎಷ್ಟರ ಮಟ್ಟಿಗೆ ಸೇರಿದ್ದಾರೆ ಅಂತಂದ್ರೆ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ರಸ್ತೆಯ ಎರಡೂ ಬದಿಯಲ್ಲಿ. ಈಗ ನೀವು ಗಮನಿಸ್ತಾ ಇರೋದು ಪಕ್ಷಿ ನೋಟ, ಟಾಪ್ ಆಂಗಲ್ ನಿಂದ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನೋಡಿ. ಲಕ್ಷ ಸಂಖ್ಯೆಯಲ್ಲಿ ಸೇರಿರುವಂತಹ ಜನ ಭಾರತ್ ಮಾತಾ ಕಿ ಜೈ, ಟೀಮ್ ಇಂಡಿಯಾ ಜೈ ಹೋ ಅನ್ನುವಂತಹ ಘೋಷ ವಾಕ್ಯಗಳ ಮೂಲಕ ನಮ್ಮ ಹೆಮ್ಮೆಯ ಭಾರತ ತಂಡದ ಕ್ರಿಕೆಟ್ ಆಟಗಾರರನ್ನ ಬರಮಾಡಿಕೊಳ್ತಾ ಇದ್ದಾರೆ. ನಾರಿಮನ್ ಪಾಯಿಂಟ್ ಇಂದ ಈಗ ಈ ವಿಜಯೋತ್ಸವದ ಮೆರವಣಿಗೆ ಆರಂಭ ಆಗ್ತಾ ಇದೆ. ತಮ್ಮ ನೆಚ್ಚಿನ ಆಟಗಾರರನ್ನ ಕಂಡು ಪುಳಕಿತರಾಗ್ತಾ ಇದ್ದಾರೆ ಅಲ್ಲಿ ಸೇರಿರುವಂತಹ ಕ್ರಿಕೆಟ್ ಅಭಿಮಾನಿಗಳು. ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ದೃಶ್ಯಗಳನ್ನ ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಷ್ಟು ಮಟ್ಟಿಗೆ ಕ್ರಿಕೆಟ್ ಅನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ ಅನ್ನೋದಕ್ಕೆ
ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇದು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲದೆ ಇಡೀ ವಿಶ್ವಕ್ಕೆ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ ಅಂತ ಅನ್ಕೋಬೋದಲ್ವಾ ಕಟ್ಟಿ ಸರ್? ನಿಜವಾಗ್ಲು ಒಂಥರ ಅಲ್ಲಿ ಟಿ ವಿಯಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ದರೆ ಎಲ್ಲರಿಗೂ ಮನಸ್ಸಲ್ಲಿ ಬಂದೇ ಬಂದಿರುತ್ತೆ. ನಾನು ಅಲ್ಲಿ ಇದ್ದಿದ್ರೆ ಲೈವ್ ಆಗಿ ಹೇಗೆ ನೋಡ್ಬೋದಿತ್ತು, ಹೇಗೆ ಆನಂದಿಸ್ಬೋದಿತ್ತು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಬರುವಂಥದ್ದಿದೆ ಆ್ಯಕ್ಚುಲಿ. ಸೊ ಅದೇ ನೋಡಿ, ಜನನ ನೋಡಿದರೆ ಎಲ್ಲೋ ದೂರದಲ್ಲಿ ನಿಂತಿರ್ತಾರೆ, ಬಟ್ ಕಾಣ್ತಾ ಇರೋದು ಎಲ್ಲೋ ಒಂದು ಚಿಕ್ಕದಾಗಿರುವಂಥ ಪ್ಲೇಯರ್ಗಳು ದೂರದಲ್ಲಿ ಕಾಣ್ತಾ ಇದ್ರು ಸಹ ಆ ಆನಂದದಲ್ಲಿ ಏನು ಕಡಿಮೆ ಇಲ್ಲ ಅವರಿಗೆ ಆ್ಯಕ್ಚುಲಿ. ಸರ್ ಈ ರೀತಿ ಸೆಲೆಬ್ರೇಷನ್ ನೋಡಿದ್ರ ಸರ್? ನಿಜವಾಗ್ಲೂ ಇದನ್ನು ನಾನು 2007 ವರ್ಲ್ಡ್ ಕಪ್ ಗೆದಾಗಲಿ ಇದೇ ರೋಡಲ್ಲೇ ನೋಡಿದ್ದು ಅನ್ಸುತ್ತೆ ನನ್ನ ಪ್ರಕಾರ. ಇಷ್ಟೇ ಸಂಖ್ಯೆಯಲ್ಲಿ ಜನ ನಿಜವಾಗ್ಲೂ ಇದನ್ನು ನಾವು ನೋಡ್ದಾಗಿತ್ತಲ್ಲಿ. ಸೊ ಜನ ಎಲ್ಲೂ ತಮ್ಮ ಆ ಪ್ರೀತಿನ ಕಡಿಮೆ ಮಾಡಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಆವಾಗ ಗೆದ್ದದ್ದು ವರ್ಲ್ಡ್ ಕಪ್ಗೂ ಈಗಡ್ಗೂ ನಮ್ಮ ಭಾರತ ಗೆದ್ದಿದೆಯಲ್ಲ ಅಂಬೋದು ಆ ಪ್ರೀತಿನ ಕಡಿಮೆ ಆಗಿಲ್ಲ ನಮ್ಮಲ್ಲಿ ಅಂಬೋದನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ. ಸರ್ ಧೋನಿ ಆ ಟೀಮ್ ಸ್ಟ್ರಾಂಗಾ ಈ ಟೀಮ್ ಸ್ಟ್ರಾಂಗಾ? ಎರಡೂ ಒಂದೇ ಥರ ಟೀಮ್ ಆ್ಯಕ್ಚುಲಿ, ಬಟ್ ಅದು ಸ್ಟಾರ್ಟ್ ಆಗಿತ್ತು. ಬಟ್ ನನ್ನ ಪರ್ಸ್ನಲ್ ವ್ಯೂ ನೋಡಿದರೆ ಈ ಟೀಮ್ ತುಂಬ ಬ್ಯಾಲೆನ್ಸ್ ಆಗಿತ್ತು ಆ್ಯಕ್ಚುಲಿ. ಈ ಟೀಮ್ ಅದನ್ನ ಕಂಪೇರ್ ಮಾಡಿದರೆ ಎಲ್ಲೋ ಒಂದು ಕಡೆಯಲ್ಲಿ ಲಕ್ಕು ಸಹ ಅಷ್ಟೇ ಫೇವರ್ ಮಾಡಿತ್ತು, ಇದು ಸಹ ನಮಗೆಲ್ಲೋ ಒಂದು ಕಡೆ ಲಕ್ ಫೇವರ್ ಮಾಡಿದೆ. ಬಟ್ ಟೀಮ್ ವೈಸ್ ನೋಡಿದರೆ ಎಲ್ಲೋ ಒಂದು ಕಡೆ ಇದು ತುಂಬ ಬ್ಯಾಲೆನ್ಸ್ಡ್ ಆಗಿತ್ತು ಅನ್ಸುತ್ತೆ ಟೀಮ್ ನನಗೆ. ಎಸ್, ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ವಿಜಯೋತ್ಸವ